श्री सच्चिदानंद सद्गुरु साईनाथ महाराज की जय। सदा निम्बवृक्षस्य मूलाधिवासात् सुधाश्राविणं तेक्तमप्यप्रियन्तं तरुं कल्पवृक्षाधिकं साधयन्तं नमामीश्वरं सद्गुरुं साईनाथं। ಶ್ರೀ ಸಾಯಿ ಸಂದೇಶ. ಪ್ರಾಪಂಚಿಕ ಮೋಹವನ್ನು ನಾಶ ಮಾಡಿ ಇಂದ್ರಿಯಗಳ ಮೇಲೆ ಹತೋಟಿ ಪಡೆಯಲು ಯತ್ನಿಸು. ಆಗ ನೀನು ಸಾಧನೆಯನ್ನು ಪಡೆಯಬಹುದು. ಉಪವಾಸದಿಂದಿರು. ಇಂದ್ರಿಯಗಳಿಗೆ ಆಹಾರ ನೀಡುವುದನ್ನು ಬಿಡು. ಅದೇ ಸರಿಯಾದ ಉಪವಾಸ. ಈ ದೇಹಕ್ಕೆ ಆಹಾರ ಕೊಡುವುದನ್ನು ನಿಲ್ಲಿಸಿದರೆ ಅದು ಉಪವಾಸವಲ್ಲ. ಜ್ಞಾನಜ್ಯೋತಿ ಮತ್ತು ದೃಢತೆ ಹೊಂದಲು ಸಾಧನೆ ಮಾಡು. ಶಾಂತಿಧಾಮ, ಆನಂದಧಾಮ ಮತ್ತು ಸಚ್ಚಿದಾನಂದನನ್ನು ಧ್ಯಾನಿಸು. ಆತ್ಮಶಕ್ತಿಯನ್ನು ನಾಶ ಮಾಡಿರುವ ಇಂದ್ರಿಯ ವಾಸನೆಗಳ ಕಡೆ ಮನವೊಲಿಸದೇ ಇದ್ದರೆ ಅದೇ ಓಡಿ ಹೋಗುವುದು. ನಿನ್ನ ಇಂದ್ರಿಯ ಚಾಪಲ್ಯಗಳು ದೂರವಾಗುವವರೆವಿಗೂ ಸಾಧನೆ ಮಾಡಿದರೆ ನಿನ್ನ ಮನಸ್ಸು ನಿರ್ಮಲವಾಗುತ್ತದೆ. ಈ ಮಾನವ ಜೀವನ ತಿನ್ನುವುದಕ್ಕೆ ಎಂದು ಯೋಚಿಸದೆ ಕ್ಷಣಿಕ ವಸ್ತುಗಳನ್ನು ತ್ಯಜಿಸಿ ಆತ್ಮಕ್ಕೆ ಅಂಟಿಕೊಂಡು ಆತ್ಮಾನುಷ್ಠಾನ ಮಾಡುತ್ತಾ ಜೀವನ ಮಾಡು. ನಿನ್ನ ಕ್ಷಣಿಕ ಪಂಚಭೂತ ಶರೀರದಲ್ಲಿ ನೀನು ಎಷ್ಟೊಂದು ವ್ಯಾಮೋಹ ಜಂಬ ಇಟ್ಟಿರುವೆ ಎಂದು ತಿಳಿದುಕೊಂಡರೆ ನಿನ್ನ ಅಜ್ಞಾನ ಎಷ್ಟು ಆಳವಾಗಿದೆ ಎಂದು ತಿಳಿಯುತ್ತೀಯೆ. ಮಾನವ ಜನ್ಮವು ಮುಕ್ತಿಗೆ ಸೋಪಾನ. ಈ ಸೃಷ್ಟಿಯಲ್ಲಿ 84 ಲಕ್ಷ ಜೀವಿಗಳಲ್ಲಿ ಮಾನವ ಜನ್ಮ ಶ್ರೇಷ್ಠ. ನೀನು ಮಾನವ ಜನ್ಮ ಪಡೆದಿರುವುದರಿಂದ ಪ್ರಾಪಂಚಿಕ ವ್ಯವಹಾರಗಳಲ್ಲಿ ತೊಡಗದೆ ನಿನ್ನ ಮನಸ್ಸಿನ ದೈವ ಸಾಕ್ಷಾತ್ಕಾರಕ್ಕೆ ಮಾಡು. ನಿನ್ನಲ್ಲಿರುವ ಅನಂತ ಜ್ಯೋತಿಯನ್ನು ನೋಡಲು ಪ್ರಯತ್ನಿಸು. ಪಡೆಯುವುದು ಇಂದ್ರಿಯ ತೃಪ್ತಿಗಲ್ಲ, ಅದು ದೇವರ ಚಿಂತನೆ ಮತ್ತು ಮುಕ್ತಿ ಪಡೆಯುವುದಕ್ಕೆ. ನಿನ್ನ ದೇಹವು ನಿಶ್ಚೇತನವಾದರೂ ಸಹ ಇದರ ಸಹಾಯದಿಂದ ನೀನು ಆತ್ಮವನ್ನು ತಲುಪಬಹುದು. ಈ ರೀತಿ ಮಾನವ ಜನ್ಮ ಸಾಫಲ್ಯ. ಜೈ ಸಾಯಿರಾಮ್.